ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಡೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೆರೆ ಬಿದ್ದಿದೆ, ಉತ್ತರ ಸಿಕ್ಕಿದೆ. ತುಂಬಾ ಜಾಣ್ಮೆಯ ಹೆಜ್ಜೆಯನ್ನ ರಾಜ್ಯ ಸರ್ಕಾರ ಇಲ್ಲಿಟ್ಟಿರುವಂತದ್ದು. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅಂಕುಶ, ಯಾವುದೇ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅಂತೇಳಿ ನಿರ್ಧಾರ ಪ್ರಕಟ ಮಾಡಿದೆ. ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳ ಮೈದಾನ, ಸರ್ಕಾರದ ಅಧೀನದ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಬೇಕು ನೀವು ಅಂತ ಹೇಳಿದ್ದಾರೆ. ನಿನ್ನೆಯ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ. ಎಲ್ಲಿಯೂ ಕೂಡ ಆರ್ಎಸ್ಎಸ್ನ ಹೆಸರು ಹೇಳದೇನೆ ಈ ರೀತಿಯ ಒಂದು ನಿರ್ಧಾರವನ್ನ ಪ್ರಕಟ ಮಾಡಿದೆ. ಈ ಮೂಲಕ ಎಚ್ಚರಿಕೆಯ ಜಾಣ್ಮೆಯ ನಡೆಯನ್ನ ಅನುಸರಿಸಿದೆ. ಆರ್ಎಸ್ಎಸ್ ಚಟುವಟಿಕೆಗೆ ಪರೋಕ್ಷ ಅಂಕುಶ ಹಾಕೋ ಕೆಲಸವನ್ನು ಸರ್ಕಾರ ಮಾಡ್ದಂಗೆ ಕಾಣಿಸ್ತಾ ಇದೆ. 2-3 ದಿನಗಳಲ್ಲಿ ಸರ್ಕಾರದಿಂದ ಸಂಪೂರ್ಣ ನಿಯಮದ ರೂಪುರೇಷೆ ಬಿಡುಗಡೆ ಆಗುತ್ತೆ. ಸರ್ಕಾರದ ನಿಯಮಗಳ ಮೇಲೆ ಎಲ್ಲರ ಕಣ್ಣು. ಅಲ್ಲಿ ತನಕ ನಾವು ಅದನ್ನ ಹೆಂಗ್ ವಿಶ್ಲೇಷಣೆ ಮಾಡಬಹುದು ಅನ್ನೋದು ಹೋಲ್ಡಲ್ಲಿ ಇಡ್ತೀವಿ. 2013ರಲ್ಲಿ ಬಿಜೆಪಿ ಹೊರಡಿಸಿದ್ದ ಆದೇಶವನ್ನೇ ಸರ್ಕಾರದ ಅನೇಕ ನಾಯಕರುಗಳು, ಅದರಲ್ಲೂ ಸ್ಪೆಷಲಿ ಪ್ರಿಯಾಂಕ್ ಖರ್ಗೆ ಅವರು ತೋರಿಸ್ತಾ ಇದ್ದಾರೆ. ನೋಡಿ, ಅವರೇ ಜಗದೀಶ್ ಶೆಟ್ಟರ್ ಅವರೇ ಅವ್ರ ಕಾಲದಲ್ಲಿನೇ ಆಗ್ಲಿಲ್ವಾ ಇದೆಲ್ಲ ಅಂತ ಕೇಳ್ತಿದ್ದಾರೆ. ಎಲ್ಲಾ ಧರ್ಮ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅನ್ವಯವಾಗುವಂತೆ ರೂಲ್ಸ್ ತರ್ತಾರ. ಈ ರೂಲ್ಸ್ ತಂದ ಮೇಲೂ ಆರ್ಎಸ್ಎಸ್ನ ಚಟುವಟಿಕೆಗಳ ಮೇಲದು ಇಂಪ್ಯಾಕ್ಟ್ ಆಗುತ್ತಾ? ದಟ್ ಇಸ್ ಅ ಬಿಗ್ಗರ್ ಕ್ವೆಶ್ಚನ್. ಅದಕ್ಕೆ ಉತ್ತರ ಬೇಕು. ಬಟ್ ಈಗ ಸದ್ಯಕ್ಕೆ ಸರ್ಕಾರ ಆಡ್ತಿರೋ ರೀತಿ, ಸಚಿವರು ಆಡ್ತಿರೋ ರೀತಿ ನೋಡಿದ್ರೆ ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡ್ತಾ ಇದೆಯಾ ಸರ್ಕಾರದ ಸಚಿವರ ಮಾತುಗಳು ಅನ್ನೋದು ಪ್ರಶ್ನೆ. ಪ್ಲೇಯಿಂಗ್ ಟು ದ ಗ್ಯಾಲರಿ ಅಂದ್ರೆ ಏನ್ ಗೊತ್ತಾ? ಒಬ್ಬ ಕ್ರಿಕೆಟರ್ 6 ಹೊಡೆದಾಗ ಏನಾಗುತ್ತೆ, ಎಲ್ಲ ಅಭಿಮಾನಿಗಳು ಖುಷಿ ಆಗುತ್ತೆ. ಗಂಭೀರ ಸ್ವರೂಪಕ್ಕಿಂತ ಜನಮೆಚ್ಚುಗೆಯ ವಿಚಾರದಲ್ಲಿ ಹೆಚ್ಚೆ ಫೋಕಸ್ ಮಾಡ್ದಂಗಿದೆ. ಹಾಗಾದ್ರೆ ಸರ್ಕಾರದ ಅನುಮತಿಯ ಹಿಂದಿನ ಲೆಕ್ಕಾಚಾರ ಏನು ನೋಡ್ತಾ ಹೋಗೋಣ. ನಿಯಮದ ಎಲ್ಲ ಖಾಸಗಿ ಸಂಘಟನೆಗಳು, ಎಲ್ಲ ಧರ್ಮದ ಕಾರ್ಯಕ್ರಮಗಳಿಗೂ ಕೂಡ ಅನ್ವಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಅನುಮತಿಯನ್ನ ಕೊಡೋದಕ್ಕೆ ಯಾವ ಮಾನದಂಡವನ್ನ ಸರ್ಕಾರ ಅನುಸರಿಸುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರ ಜೊತೆಗೇನೆ ಒಂದಿಷ್ಟು ಅಂಶಗಳು ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ ಸರ್ಕಾರಿ ಆದೇಶ ಹೊರಡಿಸಿ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಜಗದೀಶ್ ಶೆಟ್ಟರ್ ಇದ್ದಾಗಿನ ಆದೇಶ ನೋಡಿಲ್ಲ. ನಮ್ಮ ಆದೇಶ ವಿವರವಾಗಿರ್ತಕ್ಕಂಥ ಆದೇಶ ಇರ್ತದೆ. ಖಾಸಗಿ ಸಂಘ ಸಂಸ್ಥೆಗಳು, ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ ಸರ್ಕಾರಿ ಆದೇಶ ಹೊರಡಿಸಿ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಸರಿ ಉಪಯೋಗ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಸರ್ಕಾರದವ್ರು ಏನೋ ಮಾಡ್ಬಿಡ್ತೀವಿ ಅಂತ ಬಿಲ್ಡಪ್ ಕೊಡ್ತಾ ಇದ್ರು ಕೆಲ ಸಚಿವರು. ಬಟ್ ಕೊಟ್ಟ ಬಿಲ್ಡಪ್ ಪ್ರಕಾರ ಕಾಣಿಸ್ತಾ ಇಲ್ಲ ನಮಗಂತೂ ಇದು. ಯಾಕಂದ್ರೆ ಇದು ಮುಂಚೆಯಿಂದ ಪಥಸಂಚಲನಕ್ಕೆ ಆಗಲಿ, ಧಾರ್ಮಿಕ ಕಾರ್ಯಕ್ರಮಗಳಿಗಾಗಲಿ ರೂಲ್ಸ್ ಇದೇ ತರ ಇದ್ದಿದ್ದು, ಅದೇನು ಹೊಸದಾಗಿ ಏನಿರಲಿಲ್ಲ. ಸೊ ಪ್ಲೇಯಿಂಗ್ ಟು ದ ಗ್ಯಾಲರಿ ಮಾಡಿದ್ರ, ಸುಮ್ಮನೆ ಒಂದು ಪಾಪ್ಯುಲರ್ ಆಗಿ ಈ ವಿಚಾರವನ್ನ ತಂದು ನಾವೇನೋ ಮಾಡ್ತಿದೀವಿ ಅಂತ ತೋರಿಸೋ ಪ್ರಯತ್ನ, ತೋರಿಕೆ ಪ್ರಯತ್ನ ಆಯ್ತಾ ಅಂತ ಅನ್ಸುತ್ತೆ. ಮಮತಾ, ಈಗಲೇ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಪರೋಕ್ಷವಾಗಿ RSS ನ ಚಟುವಟಿಕೆಗಳಿಗೆ ನಿಷೇಧ ಹಾಕುವಂತ ನಿರ್ಧಾರವನ್ನ ನಿನ್ನೆ ಸರ್ಕಾರ ಮಾಡಿದೆ. ಎಲ್ಲೂ ಕೂಡ RSS ಅನ್ನುವಂತ ಪದವನ್ನ ಬಳಸಿಲ್ಲ. ಆದ್ರೆ ನಿಯಮಗಳಲ್ಲಿ ಯಾವ ರೀತಿಯಾದಂತಹ ನಿಯಮಗಳನ್ನ ಸೇರಿಸುತ್ತೆ ಅನ್ನುವಂಥದ್ದು ಇರುವಂತಹ ಕುತೂಹಲ. 2-3 ದಿನಗಳಲ್ಲಿ ಸರ್ಕಾರ ಅಧಿಕೃತವಾಗಿ ನಿಯಮಗಳನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ನಿಯಮದಲ್ಲಿ ಯಾವ ಕಾರ್ಯಕ್ರಮಗಳಿಗೆ ನಿಷೇಧ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುವಂತ ಸಾಧ್ಯತೆ ಇದೆ. ಅದು ಕೇವಲ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತನ, ಧಾರ್ಮಿಕ ಕಾರ್ಯಕ್ರಮಗಳಿಗೂ ಅದು ಸೀಮಿತ ಆಗುತ್ತಾ, ಅದು ಅನ್ವಯ ಆಗುತ್ತಾ, ಅಥವಾ ಆ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕಾದ್ರೆ ಯಾವ ಮಾನದಂಡಗಳನ್ನ ಉಪಯೋಗ ಮಾಡ್ತಾರೆ, ಯಾವ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡ್ತಾರೆ, ಯಾರು ಅನುಮತಿ ಕೊಡೋರು, ಸ್ಥಳೀಯ ಆಡಳಿತವ, ಪೊಲೀಸ, ಯಾರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಆ ನಿಯಮಗಳಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಸೊ ಆ ನಿಯಮಗಳು ಬಂದ ಬಳಿಕ ನಿರ್ದಿಷ್ಟವಾಗಿ ಅದು RSS ನೇ ಟಾರ್ಗೆಟ್ ಮಾಡಿದಂತದ್ದ ಅಥವಾ ಎಲ್ಲಾ ಸಮುದಾಯಕ್ಕೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಪರೋಕ್ಷ
ಪರೋಕ್ಷವಾಗಿದ್ರು ಕೂಡ ಮೇಲ್ನೋಟಕ್ಕೆ RSS ಕಾರ್ಯಚಟುವಟಿಕೆಗಳಿಗೆ ಅಂಕುಶ ಹಾಕುವಂತ ನಿರ್ಧಾರವನ್ನೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಮಾಡಿದೆ. ಮಾರ್ಗಸೂಚಿಗಳು ಬಂದ ಬಳಿಕ ಅದಕ್ಕೆ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ, ಧನ್ಯವಾದ ಶ್ರೀನಿವಾಸ ತಮ್ಮ ಮಾಹಿತಿಗಾಗಿ. ಈಗ ರೂಲ್ಸ್ ಅಂದ್ಮೇಲೆ ಎಲ್ರಿಗೂ ಅದು ಅನ್ವಯ ಆಗಬೇಕು. ಒಂದೇ ಒಂದು ಸಂಘಟನೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂದ್ರೆ ಹಂಗಾಗಲ್ಲ. ಆಮೇಲೆ RSS ಮೇಲೆ ಇದ್ರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಹುಬ್ಬಳ್ಳಿಯಲ್ಲಿ ಒಂದು 50 ಶಾಖೆ ಇದೆ ಅಂತ ಇಟ್ಕೊಳ್ಳೋಣ. RSS 50 ಜಾಗ ಸಿಗಲ್ವಾ RSS ನ ಸ್ವಯಂ ಸೇವಕರಿಗೆ? ಮಾಡ್ಕೊಳ್ತಾರೆ. ಸೊ ಇಂಪ್ಯಾಕ್ಟ್ ಬೀರುತ್ತಾ ಈ ಆದೇಶ ಅನ್ನೋದು ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್ ಅಂತ ಅದಕ್ಕೆ ನಾವು ಹೇಳಿದ್ದು.